ನಮಸ್ಕಾರ ಗೆಳೆಯರೇ, ಹಿಸ್ಟ್ರಿ ಆಫ್ ದ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಸ್ಟಡಿ ಆಫ್ ಸೆಲ್ಸ್ ಸೈನ್ಸ್ದ ಮೋಸ್ಟ್ ಇಂಪಾರ್ಟೆಂಟ್ MCQ ತೊಗೊಂಡು ಬಂದಿದ್ದೀನಿ. ಇದು RRB, NTPC, ALP, PSI ಎಲ್ಲ GPSTR ಎಲ್ಲ ಎಕ್ಸಾಮ್ಗಳಿಗೂ ಅತಿ ಮುಖ್ಯವಾದ MCQ. ಗೆಳೆಯರೇ, ಕೋಶವನ್ನು ಮೊದಲಾಗಿ ಕಂಡುಹಿಡಿದವರು ವಿಜ್ಞಾನಿ ಯಾರು? ರಾಬರ್ಟ್ ಹುಕ್. ಕೋಶವು ಯಾವುದರ ಮೂಲಕ ಘಟಕ? ಜೀವ. ಏಕಕೋಶೀಯ ಜೀವ ಉದಾಹರಣೆ ಯಾವುದು? ಅಮೀಬಾ. ಜೀವಂತ ಕೋಶಗಳನ್ನು ಮೊದಲು ನೋಡಿದ ವಿಜ್ಞಾನಿ ಯಾರು? ಲೆಮೆನ್ಹುಕ್. ಎಲ್ಲ ಕೋಶಗಳು ಕೋಶಗಳಿಂದಲೇ ಹುಟ್ಟುತ್ತವೆ ಎಂದು ಹೇಳಿದವರು ಯಾರು? ವಿರ್ಚೋ. ಬಹುಕೋಶೀಯ ಜೀವಿಯ ಉದಾಹರಣೆ ಯಾವುದು? ಮಾನವ. ಏಕಕೋಶೀಯ ಉದಾಹರಣೆ ಅಮೀಬಾದ. ಗೆಳೆಯರೆ, ಬಹುಕೋಶೀಯ ಜೀವಿ ಉದಾಹರಣೆ ಯಾವುದು? ಮಾನವ. ನ್ಯೂಕ್ಲಿಯಸ್ ಇಲ್ಲದ ಕೋಶವನ್ನು ಏನೆಂದು ಕರೆಯುತ್ತಾರೆ? ಪ್ರೊಕ್ಯಾರಿಟಿಕ್. ನ್ಯೂಕ್ಲಿಯಸ್ ಇಲ್ಲದ ಕೋಶವನ್ನು ಏನೆಂದು ಕರೆಯುತ್ತಾರೆ ಅಂದರೆ ಪ್ರೊಕ್ಯಾರಿಟಿಕ್. ಬ್ಯಾಕ್ಟೀರಿಯಾ ಯಾವ ಥರದ ಕೋಶ? ಬ್ಯಾಕ್ಟೀರಿಯಾಗಳನ್ನು ಯಾವ ಥರದ ಕೋಶ ಎಂದು ಕರೆಯುತ್ತಾರೆ? ಪ್ರೊಕ್ಯಾರಿಟಿಕ್. ಕೋಶದ ಹೊರಗಿನ ರಕ್ಷಣೆ ಜಿಲೆ ಯಾವುದು? ನಮ್ಮ ಕೋಶದ ಹೊರಗಿನ ಜಿಲೆ ರಕ್ಷಣೆ ಯಾವುದಪ್ಪ ಅಂದ್ರೆ ಕೋಶ ಜಿಲೆ. ಕೋಶದ ನಿಯಂತ್ರಣ ಕೇಂದ್ರ ಯಾವುದು ಕೇಳುತ್ತಾನೆ ಗೆಳೆಯರೆ? ನ್ಯೂಕ್ಲಿಯಸ್. ಕೋಶದ ಶಕ್ತಿಗ್ರಹ ಎಂದರೆ ಮೈಟ್ರೊಕಾಂಡ್ರಿಯಾ. ಕೋಶದ ಶಕ್ತಿಗ್ರಹ ಯಾವುದು ಅಂದರೆ ಮೈಟ್ರೊಕಾಂಡ್ರಿಯಾ. ಗೆಳೆಯರೆ, ಪ್ರೋಟೀನ್ ಸಂಶ್ಲೇಷಣೆ ನಡೆದ ಸ್ಥಳ ಯಾವುದು? ರೈಬೋಸೋಮ್. ಆತ್ಮಹತ್ಯೆ ಚೀಲಗಳೆಂದು ಕರೆಯಲ್ಪಡುವ ಅಂಗಾಂಶ ಯಾವುದು? ಲೈಸೋಸೋಮ್. ಪ್ರಕಾಶ ಸಂಶ್ಲೇಷಣೆಗೆ ನಡೆಯುವ ಅಂಗಾಂಶ ಯಾವುದು? ಕ್ಲೋರೋಫಾಸ್ಟ್. ಸಸ್ಯಕೋಶದ ಗೋಡೆ ಯಾವುದರಿಂದ ನಿರ್ಮಿತವಾಗುತ್ತದೆ? ಸೆಲ್ಯುಲಸ್. ಅತಿ ದೊಡ್ಡ ಮ್ಯಾಕ್ಯೂಲ್ ಯಾವ ಕೋಶದಲ್ಲಿ ಇದೆ? ಸಸ್ಯಕೋಶ. ಔಷಧ ಮತ್ತು ವಿಷಕಾರಿ ಪದಾರ್ಥಗಳ ನಿವಾರಣೆಗೆ ಸಹಾಯ ಮಾಡಲು ಅಂಗಾಂಶ ಯಾವುದು ಅಂತ ಕೇಳ್ತಾನೆ ಗೆಳೆಯರೆ? ಸ್ಮೂತ್ ER. ಗೋಲ್ಗಿ ದೇಹದ ಮುಖ್ಯ ಕಾರ್ಯವೇನು? ಪ್ರೋಟೀನ್ ಪ್ಯಾಕಿಂಗ್ ಮಾಡುತ್ತದೆ. ಗೋಲ್ಗಿ ಸಂಕೀರ್ಣ ನಮ್ಮ ದೇಹದಲ್ಲಿ ಮುಖ್ಯ ಕಾರ್ಯವನ್ನು ಮಾಡುತ್ತದೆ, ಪ್ರೋಟೀನ್ ಪ್ಯಾಕೇಜ್ ಮಾಡುತ್ತದೆ. ಪ್ರಾಣಿ ಕೋಶದಲ್ಲಿ ಇಲ್ಲದಿರುವುದು ಯಾವುದಂದ್ರೆ ಕೋಶಗೋಡೆ ಪ್ರಾಣಿ ಕೋಶದಲ್ಲಿ ಇಲ್ಲ ಗೆಳೆಯರೆ. ಕೆಂಪು ರಕ್ತಕೋಶದಲ್ಲಿ ಯಾವುದು ಇಲ್ಲ? ಕೆಂಪು ರಕ್ತಕೋಶದಲ್ಲಿ ನ್ಯೂಕ್ಲಿಯಸ್ ಇರಲ್ಲ ಗೆಳೆಯರೆ. ದೇಹ ಕೋಶಗಳ ವಿಭಜನೆಗೆ ಕಾರಣವಾಗುವ ಪ್ರಕ್ರಿಯೆಗೆ ಯಾವುದು? ಮೈಟೋಸಿಸ್. ಇದು ನಾನು ಕೈಲಿ ಮಾಡಿದ ನೋಟ್ಸ್ ಗೆಳೆಯರೆ. ಇದು ನಾನು ತುಂಬ ಕಷ್ಟಪಟ್ಟು ಎಲ್ಲ ಟಾಪಿಕ್ಗಳನ್ನು ಓದಿ ಅದರಿಂದ ಮೇನ್ ಯಾವ MCQ ಇದೆಯಲ್ಲ ಅವೆಲ್ಲ MCQ ತಗೊಂಡು ನೋಟ್ಸ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಗ್ಯಾಮೆಟ್ ಕೋಶ ನಿರ್ಮಾಣಕ್ಕೆ ಕಾರಣವಾಗುವ ಪ್ರಕ್ರಿಯೆ ಯಾವುದು? ಮಿಯೋಸಿನ್. ವೈರಸ್ಗಳನ್ನು ಏನೆಂದು ಕರೆಯುತ್ತಾರೆ? ಏಕಕೋಶೀಯ. ಕೋಶದೊಳಗಿನ ದ್ರವ ಭಾಗವು ಏನೆಂದು ಕರೆಯುತ್ತಾರೆ? ಸೈಟೋಪ್ಲಾಸ್ಮಾ. ಸಸ್ಯಕೋಶ ಶಕ್ತಿಯ ಸಂಗ್ರಹಣೆ ಯಾವ ರೂಪದಲ್ಲಿ ಇರುತ್ತದೆ? ಸ್ಟಾರ್ಡ್. ಜೀವ ರಾಸಾಯನಿಕ ಕ್ರಿಯೆಗಳ ಜರುಗುವ ಸ್ಥಳ ಯಾವುದು? ಕೋಶಪೊರೆ. ಜೀವಕೋಶದ ಹೆಬ್ಬಾಗಿಲು ಯಾವುದಕ್ಕೂ ಕರೆಯುತ್ತಾರೆ? ಕೋಶಪೊರೆ. ಅಮೀಬಾವು ತನ್ನ ಆಹಾರವನ್ನು ಯಾವುದರಿಂದ ಪಡೆಯುತ್ತದೆ? ಅಮೀಬಾವು ತನ್ನ ಆಹಾರವನ್ನು ಯಾವುದರಿಂದ ಪಡೆಯುತ್ತದೆ ನೋಡ್ರಿ ಗೆಳೆಯರೆ? ಎಂಡೋಸೈಟೋಸಿಸಿಂದ. ಸಮುದ್ರದ ನೀರನ್ನು ಶುದ್ಧೀಕರಣ ಮಾಡುವ ವಿಧಾನ? ವ್ಯತಿರಿಕ್ತ ಅಪಸರಣೆ. ಪ್ರಾಣಿ ಕೋಶಗಳಲ್ಲಿ ಯಾವುದು ಇಲ್ಲ? ಪ್ರಾಣಿ ಕೋಶಗಳಲ್ಲಿ ಕೋಶಭೀತಿ ಇಲ್ಲ ಮತ್ತು ಕ್ಲೋರೋಫಾಸ್ಟ್ ಇಲ್ಲ. ಕೋಶಭೀತಿ ಇಲ್ಲದ ಕ್ಲೋರೋಫಾಸ್ಟ್ ಪ್ರೋಟೋಪ್ಲಾಸ್ಮಾ. ಯಾವುದು ರಚನೆಯಲ್ಲಿ ಸಸ್ಯಗಳಿಗೆ ಕ್ಯಾಲ್ಸಿಯಂ ಅಗತ್ಯವಿದೆ? ಸೆಲ್ ವಾಲ್. ಸೆಲ್ ವಾಲ್ ರಚನೆಗೆ ಸಸ್ಯಗಳಿಗೆ ಕ್ಯಾಲ್ಸಿಯಂ ಅಗತ್ಯವಿರುತ್ತದೆ. ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ನಡುವಿನ ವ್ಯತ್ಯಾಸವನ್ನು? ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ನಡುವಿನ ವ್ಯತ್ಯಾಸ ಅಂತಂದರೆ ಕೋಶಭೀತಿ. ಅತಿ ದೊಡ್ಡ ಕಣದಂಗ? ನ್ಯೂಕ್ಲಿಯಸ್. ಎಂಡೋಪ್ಲಾಸ್ಮಿಕ್ ರೆಕ್ಟುಲಮ್ ಕಂಡುಹಿಡಿದ ವಿಜ್ಞಾನಿ ಯಾರು? ಪೋರ್ಟರ್ ಈ ವಿಜ್ಞಾನಿ ಎಂಡೋಪ್ಲಾಸ್ಮಿಕ್ ರೆಕ್ಟುಲಮ್ ಕಂಡುಹಿಡಿದ ಮೊದಲ ವಿಜ್ಞಾನಿ. ಜೀವಕೋಶದ ಸಾರಿಗೆ ವ್ಯವಸ್ಥೆ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಎಂಡೋಪ್ಲಾಸ್ಮಿಕ್ ರೆಕ್ಟುಲಮ್ EPR. ಇದು ನಮ್ಮ ಜೀವಕೋಶದ ಸಾರಿಗೆ ವ್ಯವಸ್ಥೆ ಎಂದು ಕರೆಯುತ್ತಾರೆ. ಮೈಟ್ರೊಕಾಂಡ್ರಿಯಾ ಕಂಡುಹಿಡಿದವರು ಯಾರಂದ್ರೆ ರಿಚರ್ಡ್ ಆಲ್ಟ್ಮನ್ ಮತ್ತು ಕುಲ್ಗಿಕರ್. ಜೀವಕೋಶ ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಯಾವುದಕ್ಕೆ ಕರೆಯುತ್ತಾರೆ? ನಮ್ಮ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಮೈಟ್ರೊಕಾಂಡ್ರಿಯಾ. ATP ಅಡೆನೋಸ್ ಟ್ರೈಫಾಸ್ಫೇಟ್ ಅನ್ನು ಜೀವಕೋಶದಲ್ಲಿ ಏನೆಂದು ಕರೆಯುತ್ತಾರೆ ಅಂದರೆ ಚಲಾವಣೆಯಲ್ಲಿ ಇರುವ ಶಕ್ತಿಯ ನಾಣ್ಯ, ಎನರ್ಜಿ ಕರೆನ್ಸಿ ಎಂದೇ ಕರೆಯುತ್ತಾರೆ. ATPಗೆ ಎನರ್ಜಿ ಕರೆನ್ಸಿ. ಸಾಮಾನ್ಯವಾಗಿ ಒಂದು ಜೀವಕೋಶದಲ್ಲಿ ಎಷ್ಟು ಮೈಟ್ರೊಕಾಂಡ್ರಿಯಾ ಇರುತ್ತವೆ? 30ರಿಂದ 40. ಜೀವಕೋಶದ ಯಾವ ಭಾಗದಲ್ಲಿ ಉಸಿರಾಟದಲ್ಲಿ ಭಾಗಿಯಾಗುತ್ತದೆ? ಮೈಟ್ರೊಕಾಂಡ್ರಿಯಾ. ಇವೆಲ್ಲ ನೀವು ಒಂದು ನೋಟ್ಸಲ್ಲಿ ಬರ್ಕೊಂಡು ದಿನಾಲೂ ಮುಂಜಾನೆ ಸ್ಟಡಿ ಮಾಡಿದ್ರೆ ಗೆಳೆಯರೆ ಇವೆಲ್ಲ ನಿಮಗೆ ನೆನಪಿರುತ್ತವೆ. ಒಂದು ಅಂಗದ ಜೀವಕೋಶ ಅತ್ಯಂತ ಶಕ್ತಿಯ ಭಾಗ? ಮೈಟ್ರೊಕಾಂಡ್ರಿಯಾ. ಸೆಲ್ಯುಲರ್ ಉಸಿರಾಟವು ಯಾವ ಅಂಗದಲ್ಲಿ ನಡೆಯುತ್ತದೆ ಕೇಳ್ತಾನೆ ಗೆಳೆಯರೆ? ಮೈಟ್ರೊಕಾಂಡ್ರಿಯಾ. ಸಸ್ಯ ಮತ್ತು ಪ್ರಾಣಿಯ ಕೋಶಗಳಲ್ಲಿ ಯಾವ ರಚನೆ ಸಾಮಾನ್ಯವಾಗಿದೆ ಕೇಳ್ತಾನೆ? ಮೈಟ್ರೊಕಾಂಡ್ರಿಯಾ. ಗಾಲ್ಗಿ ಸಂಕೀರ್ಣ ಕಂಡುಹಿಡಿದ ವಿಜ್ಞಾನಿ ಯಾರು? ಕೆಮಿಲಿಯೋ ಗಾಲ್ಗಿ ಕಂಡುಹಿಡಿದಿದ್ದಾನೆ ಗೆಳೆಯರೆ. ಜೀವಕೋಶ ರಾಸಾಯನಿಕ ಕಾರ್ಖಾನೆ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಗಾಲ್ಗಿ ಸಂಕೀರ್ಣ. ಕಿಣ್ವಗಳ ಕೇಂದ್ರ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಗಾಲ್ಗಿ ಸಂಕೀರ್ಣ. ಲೈಸೋಸೋಮ್ ಕಂಡುಹಿಡಿದ ವಿಜ್ಞಾನಿ ಯಾರು? ಕ್ರಿಶ್ಚಿಯನ್ ಡೆಡ್ವೆ. ಪ್ರಾಣಿಯ ಜೀವಕೋಶಗಳಲ್ಲಿ ಯಾವುದು ಕಂಡುಬರುತ್ತದೆ? ಲೈಸೋಸೋಮ್ಗಳು ಕಂಡುಬರುತ್ತವೆ ಗೆಳೆಯರೆ. ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುತ್ತದೆ? ಪ್ಲಾಸ್ಟಿಡ್
ಮಾತ್ರ ಸಸ್ಯ ಜೀವಕೋಶಗಳಷ್ಟೇ ಕಂಡುಬರುತ್ತದೆ. ಸೌರಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನು ಪರಿವರ್ತಿಸುವ ಕಣದಂಗ ಅಂದರೆ ಕ್ಲೋರೋಫಾಸ್ಟ್. ಕ್ಲೋರೋಫಾಸ್ಟ್ ಏನು ಮಾಡುತ್ತೆ, ಸೂರ್ಯನ ಬೆಳಕಿನಿಂದ ತನ್ನ ಸೌರಶಕ್ತಿಯನ್ನು ತಗೊಂಡು ಅದು ರಾಸಾಯನಿಕ ಶಕ್ತಿಗೆ ಕನ್ವರ್ಟ್ ಮಾಡುತ್ತೆ. ಅಂದರೆ ತನ್ನ ಫೋಟೋಸಿಂಥೆಸಿಸ್, ತನ್ನ ಸ್ವತಃ ಆಹಾರವನ್ನು ತಯಾರು ಮಾಡಿಕೊಳ್ಳುತ್ತದೆ. ಸಸ್ಯಗಳ ವಿವಿಧ ಬಣ್ಣಗಳಿಗೆ ಕಾರಣವಾದ ವರ್ಣಕ ಪ್ರೋಟೋಕೋಮ. ಸಸ್ಯಗಳಿಗೆ ಈಗ ಮನೆಯಲ್ಲಿ ನೀವು ಗಿಡ ಹಚ್ತೀರಾ ಮತ್ತು ಸಣ್ಣ ಸಣ್ಣ ಹೂವಿನ ಗಿಡಗಳೆಲ್ಲ ಹಚ್ತೀರಾ. ಒಂದು ಗಿಡದಲ್ಲಿ ಒಂದು ಹೂ ಕೆಂಪು, ಒಂದು ಬೇರೆ ಥರ ಕಲರ್ ಆಗುತ್ತಲ್ಲ, ಅದು ಯಾವ ಕಾರಣಕ್ಕೆ ಅಂದರೆ ಪ್ರೋಟೋಕ್ರೋಮ ಇರುತ್ತೆ. ಪ್ರೋಟೋಕ್ರೋಮ ಇರುವುದರಿಂದ ಸಸ್ಯದ ಹೂವಿನ ಕಲರ್ಗಳು ಬೇರೆ ಬೇರೆ ಆಗುತ್ತವೆ. ಜೀವಕೋಶದ ಸೌರಪಟ್ಟಿಗಳಿಂದ ಯಾವುದು ಕರೆಯುತ್ತಾರೆ ಅಂದರೆ ಕ್ಲೋರೋಫಾಸ್ಟ್. ಗೆಳೆಯರೆ, ಜೀವಕೋಶದ ಸೌರಪಟ್ಟಿಗಳು ಕ್ಲೋರೋಫಾಸ್ಟ್ ಕರೆಯುತ್ತಾರೆ. ಜೀವಕೋಶದ ಅಡುಗೆ ಮನೆ ಕ್ಲೋರೋಫಾಸ್ಟ್. ಕೋಶ ಕೇಂದ್ರ ಕಂಡುಹಿಡಿದ ವಿಜ್ಞಾನಿ ಯಾರು? ರಾಬರ್ಟ್ ಬ್ರೌನ್. 1831ರಲ್ಲಿ ಕಂಡುಹಿಡಿದ ವಿಜ್ಞಾನಿಯವರು. ಜೀವಕೋಶದ ಎಲ್ಲ ಚಟುವಟಿಕೆಗಳು ಯಾವುದು ನಿಯಂತ್ರಿಸುತ್ತದೆ? ಕೋಶ ಕೇಂದ್ರ. ಜೀವಕೋಶದ ಯಜಮಾನ ಎಂದು ಯಾವುದು ಕರೆಯುತ್ತಾರೆ ಗೆಳೆಯರೆ ಅಂದರೆ ಕೋಶ ಕೇಂದ್ರ. ಮತ್ತು ಕ್ರೋಮೋಸೋಮ್ಗಳನ್ನು ಮೊದಲು ಕಂಡುಹಿಡಿದ ವಿಜ್ಞಾನಿ ಡಬ್ಲ್ಯೂ ಫ್ಲೆಮಿಂಗ್. ಕ್ರೋಮೋಸೋಮ್ ಕಂಡುಹಿಡಿದ ನಮ್ಮ ಶರೀರದಲ್ಲಿ ಒಟ್ಟು 46 ಕ್ರೋಮೋಸೋಮ್ಗಳು ಏನಾದರೂ ಇದೆ. 46 ಕ್ರೋಮೋಸೋಮ್ಗಳು ಮೊದಲು ಯಾರು ವಿವರಿಸಿದ್ದಾರೆ ಅಂದರೆ ಸ್ಟಾರ್ಸ್ಬರ್ಗರ್. ರಸದಾನಿ ಆವರಿಸಿದ ಪೊರೆ ಯಾವುದಪ್ಪ ಅಂದ್ರೆ ಟೆನೋಪ್ಲಾಸ್ಟ್. ರೈಬೋಸೋಮ್ ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂದ್ರೆ ಪ್ಯಾಲೆಡ್. ಜೀವಕೋಶದ ಅತಿ ಚಿಕ್ಕ ಕಣದಂಗ ರೈಬೋಸೋಮ್. ಜೀವಕೋಶದ ಪ್ರೋಟೀನ್ ಕಾರ್ಖಾನೆಯಿಂದ ಯಾವುದಕ್ಕೆ ಕರೆಯುತ್ತಾರೆ? ರೈಬೋಸೋಮ್. ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ಪಾಲ್ಗೊಳ್ಳುವ ಕಣದಗಳು ರೈಬೋಸೋಮ್, EPR. ಬ್ಯಾಕ್ಟೀರಿಯಾದ ಕೋಶದಲ್ಲಿ ಪ್ರೋಟೋನ್ ಸಂಶ್ಲೇಷಣೆಯಿಂದ ಮಾಡಲಾಗುತ್ತದೆ ರೈಬೋಸೋಮ್ಗಳಿಂದ. ಮತ್ತು ರೈಬೋಸೋಮ್ ಎಲ್ಲಿ ಉತ್ಪಾದಿಸಲಾಗುತ್ತದೆ ಅಂದರೆ ನ್ಯೂಕ್ಲಿಯಸ್. ಶರೀರದಲ್ಲಿ ರೈಬೋಸೋಮ್ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂದರೆ ನ್ಯೂಕ್ಲಿಯಸ್. ಸೆಂಟ್ರಿಯಲ್ ಕಂಡುಹಿಡಿದ ವಿಜ್ಞಾನಿ ವಾನ್ ಬೆಂಡನ್. ಪ್ರಾಣಿ ಕೋಶದಲ್ಲಿ ಕೋಶ ವಿಭಜನೆ ಯಾವ ವಿಭಜನೆಯಿಂದ ಪ್ರಾರಂಭವಾಗುತ್ತದೆ? ಸೆಂಟ್ರಿಯಲ್ಸ್ನಿಂದ. ಗೆಳೆಯರೆ, ಇದು ಬಂದುಬಿಟ್ಟು ಸ್ಟಡಿ ಆಫ್ ಸೆಲ್ ಚಾಪ್ಟರ್ದ ಇಷ್ಟು MCQ ಇವೆ. ಇವೆಲ್ಲ ನೀವು ಓದ್ಕೊಳ್ಳಿ ಮತ್ತು ನಿಮ್ಮ ಇದರಲ್ಲಿ ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ. ಅಂಗಾಂಶ ಟಿಶ್ಯೂ ಚಾಪ್ಟರ್ ಮೇಲೆ. ಅಂಗಾಂಶ ಅಂದರೆ ಟಿಶ್ಯೂ ಚಾಪ್ಟರ್ ಮೇಲೆ. ಸಸ್ಯಗಳಿಗೆ ಜೀವವಿದೆ ಎಂಬ ಮೊದಲು ಹೇಳಿದವರು ಯಾರಪ್ಪ ಅಂದ್ರೆ ಜೆ.ಸಿ. ಬೋಸ್ ಹೇಳಿದ್ದಾರೆ ಗೆಳೆಯರೆ. ಮತ್ತು ಕೇಸೋಗ್ರಾಫ್ ಕಂಡುಹಿಡಿದ ವಿಜ್ಞಾನಿ ಜೆ.ಸಿ. ಬೋಸ್. ಸಸ್ಯದ ಬೆಳವಣಿಗೆ ಹಾರ್ಮೋನ್ ಆಕ್ಸಿನ್. ಸಸ್ಯದ ಬೆಳವಣಿಗೆಯಲ್ಲಿ ಅಂಗಾಂಶ ಮೆರಿಸ್ಟೆಮ್. ಇಂಟರ್ ಕ್ಯಾಲರಿ ಮೆರಿಸ್ಟೆಮ್ ಎಲ್ಲಿ ಕಂಡುಬರುತ್ತದೆ? ಇಂಟರ್ನೋಡಲ್ಲಿ. ಕೋಶ ವಿಭಜನೆಯ ಸಾಮರ್ಥ್ಯವನ್ನು ಕಳೆದುಕೊಂಡ ಶಾಶ್ವತ ಅಂಗಾಂಶ. ಸಸ್ಯಗಳಿಗೆ ಆಹಾರ ಒದಗಿಸುತ್ತದೆ ಮತ್ತು ಆಹಾರ ಸಂಗ್ರಹಿಸುತ್ತದೆ ಫೋರಾಕಲಮ್ ಅಂಗಾಂಶ. ಕಾಂಡ ಮತ್ತು ಬೇರುಗಳ ಪೋಷಕಾಂಶಗಳು ಮತ್ತು ನೀರನ್ನು ಯಾವ ಅಂಗಾಂಶ ಸಂಗ್ರಹಿಸುತ್ತದೆ? ಫೋರಾಕಲಮ್ ಅಂಗಾಂಶ. ಸಸ್ಯದ ಎಲೆ ಕಾಂಡ ಮುರಿಯದಂತೆ ಸುಲಭವಾಗಿ ಬಾಗುವಿಕೆಯನ್ನು ಸಾಧ್ಯವಾಗುತ್ತದೆ ಕೊಲಕಮ್. ಈಗ ನಿಮ್ಮ ಮನೆಯಲ್ಲಿ ಗಿಡ ಇದೆ, ಎಷ್ಟೇ ಗಾಳಿ ಬಿಟ್ಟರು ಏನಾದರೂ ಅದು ಮುರಿಯಲ್ಲ. ಯಾಕಂದರೆ ಅದಕ್ಕೆ ಫೋರಾಕಲಮ್ ಅಂಗಾಂಶ ಇದು ಸಪೋರ್ಟನ್ನು ಒದಗಿಸುತ್ತದೆ. ಯಾಕೆಂದರೆ ಕಾಂಡ ಮತ್ತು ಬೇರುಗಳಿಗೆ ಪೋಷಕಾಂಶ ಮತ್ತು ನೀರನ್ನು ಯಾವ ಅಂಗಾಂಶ ಒದಗಿಸುತ್ತದೆ? ಫೋರಾಕಲಮ್ ಅಂಗಾಂಶ. ಸಸ್ಯದ ಎಲೆ ಕಾಂಡ ಮುರಿಯದಂತೆ ಸುಲಭ ಬಾಗುವಿಕೆಯನ್ನು ಸಾಧ್ಯವಾಗುತ್ತದೆ. ಸುಲಭ ಬಾಗುವಿಕೆ ಕೋಲಾಕಾಯಮ್ ಅನ್ನುತ್ತಾರೆ. ಸಜೀವಿ ಕೋಶಗಳಿಂದ ಕೂಡಿದ ಆಧಾರ ಅಂಗಾಂಶ ಯಾವುದಪ್ಪ ಅಂದರೆ ಕೋಲಾಕಾಯಮ್ ಅಂಗಾಂಶ. ನಿರ್ಜೀವ ಜೀವಕೋಶಗಳಿಂದ ಅಂಗಾಂಶ ಅಂದರೆ ಸೀರಾಕಲಮ್ ಅಂಗಾಂಶ. ಇವೆಲ್ಲ RRB, NTPC ಮತ್ತು GP, STR ಅನೇಕ ಎಕ್ಸಾಮ್ಗಳಲ್ಲಿ ಬಂದಿವೆ ಕ್ವಶನ್ಗಳಿವೆ. ಯಾವುದು ಇತರ ಬೇರೆ ಎಕ್ಸಾಮ್ದಿಂದ ಬಂದಿಲ್ಲ. ಎಲ್ಲ ಮೇನ್ ಎಕ್ಸಾಮ್ದಿಂದ ಬಂದಿರುವ MCQಗಳು ನಾನು ನೋಟ್ ಮಾಡಿದ್ದೀನಿ. ನೀವು ನೋಟ್ ಮಾಡಿ ದಿನಾಲೂ ಬೆಳಗ್ಗೆ 5 ಗಂಟೆಗೆ ಎದ್ದು ಓದಬೇಕು ಇವು. ಸಸ್ಯ ಭಾಗಗಳಿಗೆ ದೃಢತೆಯನ್ನು ಯಾವ ಅಂಗಾಂಶ ಕೊಡುತ್ತದೆ? ನೋಡಿ ಗೆಳೆಯರೆ, ಸಸ್ಯದ ಗಿಡಕ್ಕೆ ತಾಕತ್ ಅಂದರೆ ಏನು? ಶಕ್ತಿ, ದೃಢತೆ, ಸ್ಟ್ರಾಂಗ್ ನಿಂದಿರುವ ಸಲುವಾಗಿ ಸೀರಾಕಲಮ್ ಕೊಡುತ್ತದೆ. ಸಸ್ಯದ ಅತ್ಯಂತ ಹೊರಪದರ ಜೀವಕೋಶ ಏನೇನು? ಎಪಿಡರ್ಮಿಸ್. ಸಸ್ಯದ ಹೊರಗಿನ ಪದರವನ್ನು ನಾವು ಎಪಿಡರ್ಮಿಸ್ ಹತ್ತೇವೆ. ಮತ್ತು ಅದೇ ಬೇರೆಯಲ್ಲಿ ಸಸ್ಯದ ಡ್ರೆಸ್. ಈಗ ನಮ್ಗೆ ನಾವು ಮೈ ಮೇಲೆ ಡ್ರೆಸ್ ಹಾಕೊಂಡಿದ್ದೀವಲ್ಲ, ಆ ಥರ ಹಾಗೆ ಸಸ್ಯಕ್ಕೆ ಭೀ ಒಂದು ಡ್ರೆಸ್ ಥರ ಇರುತ್ತೆ. ಅದಕ್ಕೆ ನಾವು ಎಪಿಡರ್ಮಿಸ್ ಹತ್ತೀವಿ. ಸಸ್ಯದ ಎಲ್ಲ ಭಾಗವನ್ನು ಯಾವುದು ರಕ್ಷಿಸುತ್ತಾ? ಇಲ್ಲಿ ನೋಡಿ, ಸಸ್ಯದ ಎಲ್ಲ ಭಾಗವನ್ನು ರಕ್ಷಿಸೋದಕ್ಕೆ ಎಪಿಡರ್ಮಿಸ್. ಸಸ್ಯದ ದೇಹದ ಚರ್ಮ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಎಪಿಡರ್ಮಿಸ್. ನೋಡಿದರೆ ನಮ್ಮ ಮೈ ಮೇಲೆ ಏನು ಚರ್ಮ ಇದೆಯಲ್ಲ ಅದೇ ಥರ ಅದಕ್ಕೆ ಒಂದು ಚರ್ಮ ಇರುತ್ತೆ, ಅದಕ್ಕೆ ಎಪಿಡರ್ಮಿಸ್ ಅನ್ನುತ್ತಾರೆ. ಕ್ಯಾಸ್ಟೋರಿಯನ್ ದಪ್ಪಾಗುವಿಕೆ ಎಂಡೋಡರ್ಮ್. ಎಲೆಗಳ ಎಪಿಡರ್ಮಿಸ್ನಲ್ಲಿ ಅಲ್ಲಲ್ಲಿ ಕಂಡುಬರುವ ಸಣ್ಣ ರಂಧ್ರಗಳಿಗೆ ಏನನ್ನು ಪತ್ರರಂಧ್ರ. ನಾರು ಪ್ರಧಾನವಾಗಿ ಸಸ್ಯದ ದೇಹಕ್ಕೆ ಆಹಾರ ಒದಗಿಸುವ ಕಾರ್ಯನಿರ್ವಹಿಸುತ್ತದೆ. ಝೈಲಮ್. ಸಸ್ಯಗಳು ಭೂಮಿಯಿಂದ ಯಾವ ನೀರನ್ನು ಹೀರಿಕೊಳ್ಳುತ್ತವೆ? ಗೆಳೆಯರೆ, ಸಸ್ಯಗಳು ಭೂಮಿಯಿಂದ ಕ್ಯಾಪ್ಲರಿ ನೀರು ಹೀರಿಕೊಳ್ಳುತ್ತವೆ. ಕ್ಯಾಪ್ಲರಿ. ಇದು ಪ್ರಶ್ನೆ ಬಂದಿದೆ ಗೆಳೆಯರೆ RRB, NTPCಯಲ್ಲಿ ರೈಲ್ವೆ ಎಕ್ಸಾಮಲ್ಲಿ. ಸಸ್ಯದ ಭೂಮಿಯಿಂದ ಯಾವ ನೀರನ್ನು ಹೀರಿಕೊಳ್ಳುತ್ತದೆ? ಕ್ಯಾಪ್ಲರಿ ನೀರು. ನೀರಿನ ಸಾಗಾಣಿಕೆ ಯಾವುದು ಮಾಡುತ್ತದೆ? ಝೈಲಮ್. ಪ್ರಾಣಿಯನ್ನು ಎಷ್ಟು ಬಗೆಯ ಮೂಲ ಅಂಗಾಂಶಗಳಿವೆ? ಪ್ರಾಣಿಗಳಲ್ಲಿ ಎಷ್ಟು ಬಗೆಯ ಮೂಲ ಅಂಗಾಂಶಗಳು ಗೆಳೆಯರೆ? 4. ಇವೆಲ್ಲ RRB ಗ್ರೂಪ್ D, PSI ಮತ್ತೊಂದರೆ RRB, NTPC, GP, STR, KPSC ಅನೇಕ ಎಕ್ಸಾಮ್ಗಳಲ್ಲಿ ಬಂದಿರುವ MCQ. ಇವು ಬಯಾಲಜಿ.
ಪ್ರಾಣಿಯ ದೇಹದ ತಾಪವನ್ನು ಕಾಪಾಡುವುದರಲ್ಲಿ ಯಾವ ಅಂಗಾಂಶ ಪ್ರಮುಖ ಪಾತ್ರ ವಹಿಸುತ್ತದೆ? ಅನುಲೇಪಕ ಅಂಗಾಂಶ. ಮಾನವನ ದೇಹದಲ್ಲಿರುವ ಒಟ್ಟು ಸ್ನಾಯುಗಳ ಸಂಖ್ಯೆ ಎಷ್ಟು? 650. ಸ್ನಾಯು ಅಂಗಾಂಶ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನೆನ್ನುತ್ತಾರೆ? ಮಯಾಲಜಿ ಎನ್ನುತ್ತಾರೆ. ಮಾನವನ ದೇಹದ ಅತ್ಯಂತ ಬಲಿಷ್ಠವಾದ ಸ್ನಾಯು ಯಾವುದು ಅಂದರೆ ನಾಲಿಗೆ. ನಮ್ಮ ನಾಲಿಗೆ ನಮ್ಮ ಶರೀರದಲ್ಲಿ ಎಲ್ಲಕ್ಕಿಂತ ಬಲಿಷ್ಠವಾದ ಸ್ನಾಯು. ಸ್ನಾಯು ಕೋಶವನ್ನು ಏನೆಂದು ಕರೆಯುತ್ತಾರೆ? ಮಯೋಸೈಟೆಡ್. ಅತ್ಯಂತ ದೊಡ್ಡ ಸ್ನಾಯು ತೊಡೆಯ ಭಾಗದಲ್ಲಿ ಕಂಡುಬರುತ್ತದೆ. ಗುಟಿಯಾ ಸ್ನಾಯು ಎಲ್ಲಕ್ಕಿಂತ ದೊಡ್ಡ ಸ್ನಾಯು. ಮಾನವನ ದೇಹದ ಅತಿ ಚಿಕ್ಕ ಸ್ನಾಯು ಸ್ಟ್ಯಾಪಿಡಿಯಸ್. ಇದು ಕಿವಿ ಒಳಗಡೆ ಕಂಡುಬರುತ್ತದೆ. ಇದು ಗುಟಿಯಾ ಸ್ನಾಯು ನಮ್ಮ ತೊಡೆ ಒಳಗಡೆ ಕಂಡುಬರುತ್ತದೆ. ಮಾನವನ ದೇಹದ ಅತಿ ಉದ್ದ ಸ್ನಾಯು ಸ್ಯಾಂಟೋರಿಯಸ್. ಸ್ನಾಯುಗಳು ಆಯಾಸಗೊಂಡಾಗ ಬಿಡುಗಡೆ ಆಗುವ ಆಮ್ಲ. ನಮ್ಮ ಶರೀರದಲ್ಲಿ ನಮ್ಮ ಸ್ನಾಯುಗಳನ್ನು ಆಯಾಸಗೊಂಡಾಗ, ಅದು ಜಾಸ್ತಿ ಕೆಲಸ ಮಾಡಿದ್ವಿ, ಓಡಿದ್ವಿ ಅಂದರೆ ಅವು ಆಯಾಸಗೊಂಡುತ್ತವೆ. ಆವಾಗ ಎದ್ದು ಆಮ್ಲ ಬಿಡುಗಡೆ ಆಗುತ್ತದೆ ಅಂದರೆ ಲ್ಯಾಕ್ಟಿಕ್ ಆಮ್ಲ ನಮ್ಮ ಶರೀರದಲ್ಲಿ ಬಿಡುಗಡೆ ಆಗುತ್ತದೆ. ನಿಮ್ಮ ಭುಜವನ್ನು ಸರಿಸಲು ಯಾವ ಸ್ನಾಯು ಸಹಾಯ ಮಾಡುತ್ತದೆ? ನಮ್ಮ ಭುಜವನ್ನು ನಾವು ಸರಿಸ್ತೀವಿ, ಕೈ ಮೇಲೆ ಕೆಳಗೆ ಎಲ್ಲ ಕಡೆ ಮಾಡ್ತೀವಲ್ಲ, ಅದಕ್ಕೆ ಡೆಲ್ಟಾಯ್ಡ್ ಸ್ನಾಯು. ಆಮ್ಲಜನಕ ರಹಿತ ಸ್ನಾಯುಗಳಲ್ಲಿ ಉಸಿರಾಟೋ ಅಂತಿಮ ಉತ್ಪನ್ನ ಯಾವುದು? ಲ್ಯಾಕ್ಟಿಕ್ ಆಮ್ಲ. ದೀರ್ಘಕಾಲದ ಶಾರೀರಿಕ ಶ್ರಮದ ನಂತರ ಸ್ನಾಯುಗಳಲ್ಲಿ ಸುಸ್ತಿನ ಬಳಿಕ ಅನುಭವ ಆಗೋದು ಲ್ಯಾಕ್ಟಿಕ್ ಆಮ್ಲದ ಸಂಚಲನದಿಂದ. ಹೊಟ್ಟೆಯಲ್ಲಿ ಯಾವ ಸ್ನಾಯುಗಳನ್ನು ಕಂಡುಬರುತ್ತದೆ? ಗೆಳೆಯರೆ, ನಮ್ಮ ಹೊಟ್ಟೆಯಲ್ಲಿ ಯಾವ ಸ್ನಾಯುಗಳು ಕಂಡುಬರುತ್ತದೆ? ಇದು ಮೋಸ್ಟ್ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳಿದ್ದಾನೆ. ರೆಕ್ಟಸ್ ಅಲ್ಬುಮಿನಸ್. ಸ್ನಾಯುಗಳಲ್ಲಿ ಸೋಕೊಂಡನ ಫೈಬ್ರಲ್ ಏನೆಂದು ಕರೆಯುತ್ತಾರೆ? ಮಯೋಫ್ಲೈಬಿನ್. ಮಾನವನ ದೇಹದಲ್ಲಿ ಪಟ್ಟಿ ಸಹಿತ ಸ್ನಾಯುಗಳಲ್ಲಿ ಆಕ್ಸಿಜನ್ ಕೊರತೆಯಿಂದಾಗ ಆಮ್ಲಜನಕಕ್ಕಿಂತ ಗ್ಲೂಕೋಸ್ ಏನಾಗಿ ಪರಿವರ್ತನೆ ಆಗುತ್ತದೆ? ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ. ಯಾವುದಕ್ಕೆ ಉಷ್ಣ ನಿಯಂತ್ರಿಸುವ ಅಂಗಾಂಶ ಎನ್ನುವರು? ಅಡಿಪೋಸ್ ಅಂಗಾಂಶ. ಮಾನವನ ದೇಹದಲ್ಲಿ ಕೊಬ್ಬು ಈ ಭಾಗದಲ್ಲಿ ಸಂಗ್ರಹವಾಗುತ್ತದೆ. ಅಡಿಪೋಸ್ ಅಂಗಾಂಶದಲ್ಲಿ ಸ್ಟೋರ್ ಆಗುತ್ತದೆ. ಮನುಷ್ಯನ ಶರೀರದ ಒಂದು ಮೂಳೆಯನ್ನು ಇನ್ನೊಂದು ಮೂಳೆಗೆ ಯಾವುದು ಜೋಡಿಸುತ್ತದೆ ಅಂದರೆ ಲಿಗ್ಮೆಂಟ್ಗಳು. ಲಿಗ್ಮೆಂಟ್ಗಳಿಂದಲೇ ನಮ್ಮ ಶರೀರದಲ್ಲಿ ಒಂದು ಮೂಳೆಯಿಂದ ಇನ್ನೊಂದು ಮೂಳೆ ಜಾಯಿಂಟ್ ಇವೆ, ಮತ್ತು ನಾವು ಕೈ ಮೇಲ್ಗಡೆ ತೆಳಗಡೆ ಮಾಡುವ ಕಾರಣ ಲಿಗ್ಮೆಂಟ್ ಜಾಯಿಂಟ್ ಇವೆ. ಅದರ ಸಲುವಾಗಿ ನಾವು ಮೇಲೆ ತೆಳಗಡೆ ಮಾಡಬಹುದು. ಚರ್ಮದ ಪ್ರಾಧಾನ್ಯ ಘಟಕ ಕ್ಯಾಲೋಜಿನ್ ಇದೆ. ಯಾವ ಪ್ರೋಟೀನ್ ಕ್ಯಾಲೋಜಿನಲ್ಲಿ ಇರುತ್ತದೆ? ಕ್ಯಾಲೋಜಿನ್. ಕ್ಯಾಲೋಜಿನ್ ರಚನೆಗೆ ಯಾವ ವಿಟಮಿನ್ ಅವಶ್ಯಕತೆ ಇದೆ ಅಂದರೆ ವಿಟಮಿನ್ ಸಿ. ನಮ್ಮ ದೇಹದಲ್ಲಿ ಕ್ಯಾಲೋಜಿನ್ ರಚನೆಗೆ ವಿಟಮಿನ್ ಸಿ ತುಂಬ ಅವಶ್ಯಕತೆ ಇದೆ. ಮಳೆ ಅಂಗಾಂಶದ ರಚನಾತ್ಮಕ ಘಟಕವೇ ಹರ್ಷಿಯನ್ ವ್ಯವಸ್ಥೆ. ಮಳೆ ಅಂಗಾಂಶದ ಪ್ರಧಾನ ಘಟಕವೇ ಕ್ಯಾಲ್ಸಿಯಂ ಘಟಕ. ಗೆಳೆಯರೆ, ಇದು ಬಂದುಬಿಟ್ಟು ಬಯಾಲಜಿಯ ಟಾಪ್ MCQ. NTPC, RRB, ALP, GPSTR, PSI, ಪೊಲೀಸ್ ಎಲ್ಲ ಎಕ್ಸಾಮ್ಗಳಿಗೆ ಉಪಯೋಗ ಆಗುವ MCQ ತಂದಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಕೆಮಿಸ್ಟ್ರಿ ಅಥವಾ ಫಿಸಿಕ್ಸ್ ಇದ್ರ ಮೇಲೆ MCQ ತರ್ತೀನಿ ಗೆಳೆಯರೆ. ಇವು ನಿಮ್ಮ ಬುಕ್ಕಲ್ಲಿ ಬರೆದು ಮತ್ತು ಚೆನ್ನಾಗಿ ಓದ್ಕೊಳ್ಳಿ. ಇದು ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಬಯಾಲಜಿ MCQ ತರ್ತೀನಿ. ಸ್ಟಡಿ ಆಫ್ ಸೆಲ್ಸು, ಇದು ಲಿವಿಂಗ್ ವರ್ಡ್ಸು, ಮತ್ತು ಅಂದರೆ ಇನ್ನು MCQ ತರ್ತೀನಿ ಗೆಳೆಯರೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ಥರ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹಿಸ್ಟ್ರಿ ಅಥವಾ ಪಾಲಿಟಿಕ್ಸ್ ಮೇಲೆ MCQ ತರ್ತೀನಿ. ಮೇನ್ ಇಂಪಾರ್ಟೆಂಟು ಎಕ್ಸಾಮ್ಗೆ ರಿಲೇಟೆಡು. ನಾನು ಕೂಡ RRB NTPC ಎಕ್ಸಾಮ್ದು ಸ್ಟಡಿ ಮಾಡ್ತಾಯಿದ್ದೀನಿ. ಅದರ ಸಲುವಾಗಿ ಈಗ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಭೀ ಸ್ಟಡಿ ಮಾಡಿ, ನಾನು ಸ್ಟಡಿ ಮಾಡ್ತೀನಿ. ಎಲ್ಲರೂ ಕೂಡಿ ಸೇರಿ ಒಂದಿನ ರೈಲ್ವೆಯಲ್ಲಿ ಕೆಲಸ ಮಾಡೋಣ. ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.